8ನೇ ಬಾರಿಯ ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮಾಜ ಬಾಂಧವರ ಹೊನಲು ಬೆಳಕಿನ ಪ್ರತಿಷ್ಠಿತ ಲೀಗ್ ಕಮ್ ನಾಕೌಟ್ ಮಹಾನಾಯಕ ಜೈ ಭೀಮ್ ಟ್ರೋಫಿ 2026 ಕ್ರಿಕೆಟ್ ಪಂದ್ಯಾಟ ಜನವರಿ 2 ಮತ್ತು 3, 4ರಂದು ಮುಡಿಪಿನಲ್ಲಿ ನಡೆಯಲಿದೆ ಎಂದು ಕ್ರೀಡಾ ಸಂಯೋಜಕರಾದ ರೋಹಿತ್ ಉಳ್ಳಾಲ್ ಹೇಳಿದ್ದಾರೆ. ಒಂದು ನಿರೀಕ್ಷೆಯ ಕಬಡ್ಡಿ ಕ್ರಿಕೆಟ್ ಪಂದ್ಯಾಟ ಸರಿಸುಮಾರು 7 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆದಿದ್ರು ಕೂಡ ಈ ಬಾರಿ ಅದು ಉಳ್ಳಾಲಕ್ಕೆ ಸಿಕ್ಕಿದ್ದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷ ತಂದಿದೆ. ಸನ್ಮಾನ್ಯ ನಮ್ಮ ಸಭಾಧ್ಯಕ್ಷರಾದಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ UT ಖಾದರ್ ಅವರ ಈ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟ ಸನ್ಮಾನ್ಯ ಇಫ್ತಿಕಾರ್ ಫರೀದ್ ಅವರ ಮಾರ್ಗದರ್ಶನದಂತೆ ಈ ಒಂದು 3 ದಿನಗಳ ಕಾಲ ನಮ್ಮ ಉಳ್ಳಾಲದ ಇತಿಹಾಸದಲ್ಲಿ ಒಂದು ರಾಜ್ಯ ಮಟ್ಟದ ನಾಯಕರು ಅದೇ ರೀತಿ ನಮ್ಮ ಕ್ರೀಡಾಪಟುಗಳು ಭಾಗವಹಿಸುವಂತಹ ಒಂದು ಸಂಭ್ರಮದಲ್ಲಿದ್ದೇವೆ. ಇವರು ಉಳ್ಳಾಲದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 7 ವರ್ಷದಿಂದ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಪಂದ್ಯಾಟ ನಡೆದಿದ್ರು ಈ ಬಾರಿ ಉಳ್ಳಾಲ ತಾಲೂಕಿನ ಮುಡಿಪಿನಲ್ಲಿ ನಡೆಯಲಿದೆ. ಸ್ಪೀಕರ್ UT ಖಾದರ್ ನೇತೃತ್ವದಲ್ಲಿ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅವರ ಮಾರ್ಗದರ್ಶನದಲ್ಲಿ 3 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಇದರ ಉದ್ಘಾಟನಾ ಸಮಾರಂಭ ಜನವರಿ 2ರಂದು ಸಂಜೆ 6 ಗಂಟೆಗೆ ನಡೆಯಲಿದೆ ಎಂದು ಪಂದ್ಯಾಟದ ಮಾಹಿತಿಯನ್ನು ನೀಡಿದ್ರು. ಬಹಳ ವಿಶೇಷವಾಗಿ 3 ದಿನಗಳ ಕಾಲ ಈ ಸಂಭ್ರಮದ ಕಾರ್ಯಕ್ರಮ ನಡೆಯಲಿದ್ದು ಇದರ ಉದ್ಘಾಟನಾ ಸಮಾರಂಭವು 2 ತಾರೀಕು ಶುಕ್ರವಾರದಂದು ಸಂಜೆ 6 ಗಂಟೆಗೆ ನಡೆಯಲಿಕ್ಕಿದೆ. ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯನ್ನ ಪೂಜನೀಯ ಕುತ್ಮುಲ್ರಂಗರಾವ್ ವೇದಿಕೆಯಾಗಿ ಪರಿಣಮಿಸಿದೆ. ಯಾಕಂದ್ರೆ ಈ ಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಹಾನಾಯಕ ಆದ್ರೆ ಪೂಜನೀಯ ಕುತ್ಮುಲ್ರಂಗರಾಯರು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗೆ ನಮಗೆಲ್ಲರೂ ಕೂಡ ಭವಿಷ್ಯವನ್ನು ನೀಡಿದಂತಹ ಆದರ್ಶವಾದಂತಹ ವ್ಯಕ್ತಿತ್ವ. ಅವರ ಒಂದು ಹೆಸರನ್ನ ಅಚ್ಚಳಿದೆ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಆ ಟ್ರೋಫಿಯಲ್ಲಿ ಈ ಸ್ಮರಣಿಕೆಯಲ್ಲಿ ಕೂಡ ಇಬ್ಬರು ನಾಯಕರ ಭಾವಚಿತ್ರವನ್ನ ಅಳವಡಿಸಿ ಈ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಘಟಕಗಳ ಈ ಒಂದು ನಮ್ಮ ಸಮುದಾಯದ ಬಂಧುಗಳಿಗೆ ಈ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಿದ್ದು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಸಭಾಪತಿಗಳಾದಂತಹ UT ಖಾದರ್ ಅವರ ನಮ್ಮ ಮೇಲೆ ಇರುವಂತಹ ಪ್ರೀತಿಗೆ ಇದೊಂದು ಮುಖ್ಯವಾದಂತಹ ಪ್ರೇರಣೆ ಅಂತ ಹೇಳ್ಬೋದು. ಆಯೋಜಕರಾಗಿ ನಮ್ಮ ಸಂಘಟನೆಯನ್ನ ಮಾಡ್ತಾ ಇದ್ವಿ. ಅಖಿಲ ಭಾರತ ಕರ್ನಾಟಕ ಮಹಾ ಜೈ ಭೀಮ್ ಬಳಗ, ಅದು ಜೈ ಭೀಮ್ ಬಳಗ ಅಂತ ಹೇಳಿದ್ರೆ ಎಲ್ಲರೂ ಬಂತು, ನಮ್ದು ಎಲ್ಲಾ ಸಂಘಟನೆಗಳು ಒಟ್ಟಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಈ ಮಹಾನಾಯಕ ಜೈ ಭೀಮ್ ಟ್ರೋಫಿಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಬಂದಿದ್ವಿ. ಈ ಸರಿ ಮಾತ್ರ ನಾವು ಉಳ್ಳಾಳವನ್ನು ಮಾಡ್ಬೇಕಂತೇಳಿ ತುಂಬಾ ಆಸೆ ಇಟ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ 2015ರಿಂದ ನಮ್ಮ ಸಭಾಪತಿಯಾದ UT ಖಾದರ್ ಅವರ ಒಂದು ಮಾರ್ಗದರ್ಶನದಿಂದ ನಡೆದ ಈ ಕಾರ್ಯಕ್ರಮ ಒಂದು ಸಕ್ಸಸ್ಫುಲ್ ಆಗಿ ನಮ್ಮ ಈ ನಡೆದಿದ್ದಕ್ಕೋಸ್ಕರ ನಾನು ಉಳ್ಳಾಳದಲ್ಲಿ ಮಾಡಲೇಬೇಕಂತೇಳಿ ಹಠ ಕಟ್ಟು ಈ ಸರಿ ಅವ್ರು ಮಾಡ್ತಿದ್ದಾರೆ. ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದವರಿಗೆ ಒಂದು ತುಂಬಾ ಅವಕಾಶ ಸಿಗ್ತಾ ಇದೆ ಇದರಿಂದಾಗಿ. ಯಾಕಂದ್ರೆ ಗ್ರಾಮೀಣ ಮಟ್ಟದ ಕ್ರೀಡಾ ಆಟಗಳು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಆಡುದಂತೆ ನಮಗೂ ಮತ್ತೆ ಬೇರೆ ಜಿಲ್ಲೆಯವರಿಗೆ ಒಂದು ಬಾಂಧವ್ಯ ಸಿಗ್ತದಂತೇಳಿ ಒಂದೇ ಕಾರಣದಿಂದ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಾಂಧವರಿಗಾಗಿ ಹೊನಲು ಬೆಳಕಿನ ಪ್ರತಿಷ್ಠಿತ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾಟವನ್ನು ನಮ್ಮ ಎಲ್ಲರ ನೆಚ್ಚಿನ ವಿಧಾನಸಭೆಯ ಶಾಸಕರು ಹಾಗೂ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ UT ಖಾದರ್ ಫರೀದ್ ಇವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಾನಾಯಕ ಜೈ ಭೀಮ್ ಟ್ರೋಫಿಯ ಬಳಗದ ಜಗದೀಶ್ ಗಂಗೊಳ್ಳಿ ಹಾಗೂ ಪ್ರವೀಣ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮುಡಿಪಿನಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪರಿಶಿಷ್ಟ ಜಾತಿ ಹಾಗೂ ವಿಶೇಷವಾಗಿ ಉಳ್ಳಾಲದಲ್ಲೂ ಕೂಡ
ಅತಿ ಕಡಿಮೆ ಜನಸಂಖ್ಯೆ ಇರುವಂತ ಪರಿಶಿಷ್ಟ ಜಾತಿ ಸಂಖ್ಯೆ ಇದೆ. ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಇಂಥ ಒಂದು ಕ್ರೀಡಾಕೂಟ ಆಗ್ತದೆ ಅಂತ ಹೇಳಿ, ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಯುಟಿಕಾದರ್ರವರ ಒಂದು ಯೋಚನೆ ಬಹಳ ನಾವು ಸಂತೋಷ ಪಡಬೇಕು ಅಂತ ಹೇಳ್ತಿದ್ದೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾ ಸಂಯೋಜಕರಾದ ಜಗದೀಶ್ ಗಂಗೊಳ್ಳಿ, ಪ್ರವೀಣ್ ಕುಮಾರ್ ಜೆಪಿ, ಸುರೇಂದ್ರ ಕುಂದಾಪುರ, ದಿನೇಶ್ ಮೋಳೂರು, ರವಿ ಎಸ್ ಉಪಸ್ಥಿತರಿದ್ದರು.